nowadays. First, converter and rectifiers. ಕನ್ವರ್ಟರ್ ಅಂಡ್ ರೆಕ್ಟಿಫೈರ್ಸ್ ಅಂತಂದರೆ ನಾವು ಕರೆಂಟ್ನ ಯಾವ ಥರ ಕನ್ವರ್ಟ್ ಮಾಡ್ಕೋತೀವಿ ಮತ್ತು ಯಾವುದರಿಂದ ಕನ್ವರ್ಟ್ ಮಾಡ್ತೀವಿ ಅನ್ನೋದನ್ನ ನಾವು ಇವಾಗ ತಿಳ್ತಾಕೊಂತೀವಿ. ಒಂದು ಕನ್ವರ್ಟರ್ ಅಂತಂದರೆ ನಾವು ಎ ಸಿಯಿಂದ ಅಂದರೆ ಎ ಸಿ ಕರೆಂಟ್ ಆಲ್ಟರ್ನೇಟಿಂಗ್ ಕರೆಂಟಿಂದ ಡೈರೆಕ್ಟ್ ಕರೆಂಟ್ಗೆ ನಾವು ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಕನ್ವರ್ಟರ್ ಅಂತ ಕರಿತೀವಿ. ಮತ್ತು ರೆಕ್ಟಿಫೈರ್ಸ್ ಅಂತಂದರೆ ನಾವು ಯಾವುದರಿಂದ ಎ ಸಿ ಕರೆಂಟನ್ನು ಯಾವುದರಿಂದ ಏನನ್ನ ಯೂಸ್ ಮಾಡಿಕೊಂಡು ರೆಕ್ಟಿಫೈ ಮಾಡ್ತೀವಿ ಅನ್ನೋದನ್ನು ರೆಕ್ಟಿಫೈರ್ಸ್ ಅಂತ ಹೇಳ್ತೀವಿ. ನೆಸೆಸಿಟಿ ಆಫ್ ಕನ್ವರ್ಷನ್ ಆಫ್ ಎ ಸಿ ಇಂಟು ಡಿ ಸಿ ಅಂದರೆ ನೆಸೆಸಿಟಿ ಆಫ್ ಕನ್ವರ್ಷನ್ ಅಂದರೆ ಎ ಸಿಯಿಂದ ಡಿ ಸಿಗೆ ಕನ್ವರ್ಷನ್ ಮಾಡಬೇಕಂದ್ರೆ ಏನೇನು ನೆಸೆಸಿಟಿ ಬೇಕು. ನೌ ಎ ಡೇಸ್ most of electric power generated, transmitted and distributed in the form of alternating current and voltage because of the reason electrical power is required on the very large scale and AC plant presents economic problems in the DC system. ಅಂದರೆ ಈಗಿನ ದಿನಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಮೋಸ್ಟ್ ಆಫ್ ದಿ ಎಲೆಕ್ಟ್ರಿಕ್ ಪವರ್ ಅಂದರೆ ಈಗಿನ ದಿನಗಳಲ್ಲಿ ನಾವು ಎಲೆಕ್ಟ್ರಿಕ್ ಪವರ್ನ ಜನರೇಟೆಡ್ ಮಾಡ್ತಕ್ಕಂಥದ್ದನ್ನು ಟ್ರಾನ್ಸ್ಮಿಟೆಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಇನ್ ದಿ ಅಂದರೆ ಟ್ರಾನ್ಸ್ಮಿಷನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರೆಂಟ್ನ ಕಳಿಸ್ತಕ್ಕಂಥದ್ದು ಮತ್ತು ಕಳಿಸ್ತಕ್ಕಂಥ ಅಂದರೆ ಇವಾಗ ಜನರೇಟಿಂಗ್ ಸ್ಟೇಷನಿಂದ ನಾವು ಪವರ್ನ ಏನು ಮಾಡ್ತೀವಿ, ಒಂದು ಸಬ್ಸ್ಟೇಷನ್ಗೆ ಕಳಿಸ್ತೀವಿ, ಅದನ್ನು ಟ್ರಾನ್ಸ್ಮಿಟೆಡ್ ಅಂತ ಹೇಳ್ತೀವಿ. ಮತ್ತು ಟ್ರಾನ್ಸ್ಮಿಟೆಡಿಂದ ಅಂದರೆ ಟ್ರಾನ್ಸ್ಮಿಷನ್ ಸಬ್ಸ್ಟೇಷನ್ನಿಂದ ನಮ್ಮ ಕಡೆಗೆ ಅಂದರೆ ಇವಾಗ ಗ್ರಾಹಕರಿಗೆ ಬಿಡ್ತಕ್ಕಂಥದ್ದನ್ನು ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳ್ತೀವಿ. ಆ ಡಿಸ್ಟ್ರಿಬ್ಯೂಟೆಡ್ ಬಂದು ನಮ್ಗೇನಾಗುತ್ತೆ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕಲ್ ಪವರ್ ಈಸ್ ರಿಕ್ವೈರ್ಡ್ ಆನ್ ದಿ ವೆರಿ ಲಾರ್ಜ್ ಸ್ಕೇಲ್ ಆ್ಯಂಡ್ ಎ ಸಿ ಪ್ಲ್ಯಾಂಟ್ ಅಂದರೆ ಈಗಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಪವರು ಏನಪ್ಪ ಅಂತಂದರೆ ನಮಗೆ ವೆರಿ ಲಾರ್ಜ್ ಸ್ಕೇಲ್ ಅಂತಂದರೆ ನಮಗೆ ಜಾಸ್ತಿ ಸ್ಕೇಲ್ನಲ್ಲಿ ಜಾಸ್ತಿ ಬೇಕಾಗತ್ತೆ. ಎ ಸಿ ಪ್ಲ್ಯಾಂಟ್ ಪ್ರೆಸೆಂಟ್ ಎಕನಾಮಿಕ್ ಪ್ರಾಬ್ಲಮ್ಸ್ ದೆನ್ ದಿ ಡಿ ಸಿ ಸಿಸ್ಟಮ್ ಅಂದರೆ ಈ ಎ ಸಿ ಪ್ಲ್ಯಾಂಟ್ ಏನಪ್ಪ ಅಂದರೆ ಡಿ ಸಿಗಿಂತನೂ ಜಾಸ್ತಿ ಪ್ರಾಬ್ಲಮ್ಸ್ ಬರುತ್ತೆ. ಇಟ್ ಅಬ್ಸರ್ವ್ ದಟ್ ಡಿ ಸಿ ಇಸ್ ಎಸೆನ್ಷಿಯಲ್ ಇನ್ಸ್ಪೈರ್ಡ್ ದಿಸ್ ಫ್ಯಾಕ್ಟ್ ಅಂದರೆ ಇಂಥ ಎ ಸಿ ಪ್ಲ್ಯಾಂಟ್ ನಾವು ಯೂಸ್ ಮಾಡಬೇಕು, ಎ ಸಿ ಪ್ಲ್ಯಾಂಟ್ನ ನಾವು ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ನಮಗೇನಪ್ಪ ಅಂತಂದರೆ ಡಿ ಸಿ ಕಂಪಲ್ಸರಿ ಬೇಕೇ ಬೇಕು. ಇಟ್ ಈಸ್ ದಿ ಅಬ್ಸರ್ವ್ ದಟ್ ದಿ ಡಿ ಸಿ ಎಸೆನ್ಷಿಯಲ್ ಆ್ಯಂಡ್ ಅಡ್ವಾಂಟೇಜಸ್ ಟು ಡಿಗ್ರಿ ಸಫಿಷಿಯಂಟ್ ಟು ಮೇಕ್ ಇಟ್ ಪರ್ಫಾರ್ಮಬಲ್ ಟು ಎ ಸಿ. A very large portion of the electric energy is required as the DC energy for many applications for which it better than the comparison with AC. ಅಂದರೆ ಈಗಿನ ದಿನಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಎ ಸಿಗಿಂತನೂ ಡಿ ಸಿ ಎನರ್ಜಿನ ಜಾಸ್ತಿ ಯೂಸ್ ಮಾಡ್ಕೋತೀವಿ. ಫ್ರಮ್ ಮೆನಿ ಅಪ್ಲಿಕೇಶನ್ಸ್ ಫಾರ್ ವಿಚ್ ಈಸ್ ಬೆಟರ್ ದೆನ್ ಕಂಪ್ಯಾರಿಸನ್ ವಿತ್ ಅಂದರೆ ತುಂಬ ಬೇರೆ ಬೇರೆ ಅಪ್ಲಿಕೇಶನ್ ಡಿ ಸಿನ ನಾವೇನು ಮಾಡ್ತೀವಿ, ಡಿ ಸಿ ಎನರ್ಜಿನ ತುಂಬ ಅಪ್ಲಿಕೇಶನ್ಸ್ಗೆ ನಾವು ಯೂಸ್ ಮಾಡ್ತೀವಿ. ಅಂದರೆ ಎ ಸಿ ಕಂಪೇರ್ ಮಾಡಿದ್ರೆ ನಮಗೆ ಡಿ ಸಿ ಏನಾಗತ್ತೆ ಅಂತಂದರೆ ತುಂಬಾ ನಾವು ಯೂಸ್ ಮಾಡ್ಕೊತೀವಿ. ಎ ಸಿ ಹೆನ್ಸ್ ಇಟ್ಸ್ ನೆಸೆಸರಿ ಟು ಕನ್ವರ್ಟ್ ಎ ಸಿ ಇಂಟು ಡಿ ಸಿ ಸಮ್ ಸೂಟೇಬಲ್ ಅರೇಂಜ್ಮೆಂಟ್ ಅಂದರೆ ಇದನ್ನು ನಾವು ಎ ಸಿಯಿಂದ ಡಿ ಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಕೆಲವೊಂದು ಅರೇಂಜ್ಮೆಂಟ್ ಬರುತ್ತೆ. ಆ ಅರೇಂಜ್ಮೆಂಟ್ಸ್ ಏನೇನಪ್ಪ ಅಂತಂದರೆ ಒಂದು ಮೋಟರ್ ಜನರೇಟರ್ ಸೆಟ್ ಅಂದರೆ ನಾವು ಏನು ಮಾಡ್ತೀವಿ, ಮೋಟರ್ ಜನರೇಟರ್ ಸೆಟ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಎ ಎಮ್ ಜಿ ಸೆಟ್ ಅಂತಲೂ ಹೇಳ್ತೀವಿ. ಏನಪ್ಪ ಮೋಟಾರ್ ಜನರೇಟರ್ ಸೆಟ್ ಅಂತಂದರೆ ನಾವು ಒಂದು ಮೋಟರ್ಗೆ ಜನರೇಟರ್ನ ಕನೆಕ್ಟ್ ಮಾಡ್ತಕ್ಕಂಥದನ್ನು ನಾವೇನಂತ ಕರಿತೀವಿ, ಮೋಟಾರ್ ಜನರೇಟರ್ ಸೆಟ್ ಅಂತ ಹೇಳ್ತೀವಿ. ಇನ್ನೊಂದು ರೋಟ್ರಿ ಕನ್ವರ್ಟರ್ ಸೆಟ್ ಅಂತ ಹೇಳ್ತೀವಿ. ರೋಟ್ರಿ ಕನ್ವರ್ಟರ್ ಸೆಟ್ ಏನಪ್ಪ ಅಂತಂದರೆ ಒಂದೇ ಮಿಷಿನ್ನಲ್ಲಿ ಅಂದರೆ ಮಿಷಿನ್ ಒಂದೇ ಆಗಿರುತ್ತೆ, ಅದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ
ಮೆಕ್ಯಾನಿಕಲ್ ಎನರ್ಜಿಯಿಂದ ತಿರುಗಿಸಿದಾಗ ನಮ್ಗೆ ಅದರಲ್ಲಿ ಎ ಸಿ ವೋಲ್ಟ್ ಕರೆಂಟು ಬರುತ್ತೆ, ಡಿ ಸಿ ಕರೆಂಟು ಬರುತ್ತೆ. ಇನ್ನೊಂದು ಮರ್ಕ್ಯೂರಿ ಏರ್ ರೆಕ್ಟಿಫೈರ್ ಅಂತ ಹೇಳ್ತೀವಿ. ಮರ್ಕ್ಯೂರಿ ಹೇರ್ ರೆಕ್ಟಿಫೈರು, ಮೆಟಲ್ ಹೇರ್ ರೆಕ್ಟಿಫೈರ್ ಅಂತ 2 ಥರ ಬರುತ್ತೆ. ಇವು ಹೆಂಗಪ್ಪ ಅಂತಂದರೆ ಈ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿಕೊಂಡು, ಅಂದರೆ ಡಯೋಡ್ಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಎ ಸಿಯಿಂದ ಡಿ ಸಿಗೆ ಕನ್ವರ್ಟ್ ಮಾಡ್ತೀವಿ. ದ ಅಡ್ವಾಂಟೇಜಸ್ ಆಫ್ ಎ ಸಿ ಓವರ್ ಡಿ ಸಿ ಈಸ್ ಫಾಲೋಸ್. ಅಂದರೆ ಎ ಸಿಗಿಂತ ಡಿ ಸಿನಲ್ಲಿ ಏನೇನಪ್ಪ ಅಡ್ವಾಂಟೇಜಸ್ ಅಂತಂದರೆ, ದ ಡಿ ಸಿ ಮೋಟರ್ಸ್ ಆರ್ ಮೋಸ್ಟ್ ಸೂಟಬಲ್ ಫಾರ್ ದಿ ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್ ಆನ್ ಟರ್ಮ್ವೇಸ್, suburbs and underground railways because of this excellent starting and overload characteristics. ಅಂದರೆ ಈ ಡಿ ಸಿ ಮೋಟರು ಈ ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್ಗೆ ತುಂಬ ಸೂಟಬಲ್ ಆಗುತ್ತೆ, ಟರ್ಮ್ವೇಸ್ಗೆ ಸೂಟಬಲ್ ಆಗುತ್ತೆ, ಸಬ್ಬರ್ಮ್ಗೆ ಸೂಟಬಲ್ ಆಗುತ್ತೆ, ಮತ್ತು ಅಂಡರ್ಗ್ರೌಂಡ್ ರೈಲ್ವೇಸ್ಗೆ ಸೂಟಬಲ್ ಆಗುತ್ತೆ. ಅದು ಯಾಕಪ್ಪ, ಬಿಕಾಸ್ ಆಫ್ ದೇರ್ ಎಕ್ಸಲೆಂಟ್, ಅಂದರೆ ಇದು ಯಾಕಪ್ಪ ಆಗುತ್ತೆ ಅಂತಂದರೆ ಇದರಲ್ಲಿ ಎಕ್ಸಲೆಂಟ್ ಸ್ಟಾರ್ಟಿಂಗ್ ಟಾರ್ಕ್ ಇರುತ್ತೆ ಮತ್ತು ಓವರ್ಲೋಡ್ ಕ್ಯಾರೆಕ್ಟರಿಸ್ಟಿಕ್ಸು ಚೆನ್ನಾಗಿರುತ್ತೆ. ಅಂದರೆ ನಮಗೆ ಓವರ್ಲೋಡು ಬೀಳೋದಿಲ್ಲ. ಓವರ್ಲೋಡ್ ಅಂದರೆ ಏನಪ್ಪ ಅಂತಂದರೆ, ಇವಾಗ ಒಂದು ಮಿಷಿನ್ಗೆ ಒಂದು ಕೆಪಾಸಿಟಿ ಇರುತ್ತೆ, ಇಷ್ಟು KGನೇ ನಾವು ಲೋಡ್ ಹಾಕಬೇಕು ಅಂತ. ಬಟ್ ಈ ಡಿ ಸಿ ಮೋಟ್ರಲ್ಲಿ ಏನಾಗುತ್ತೆ, ಓವರ್ಲೋಡ್ ಕ್ಯಾರೆಕ್ಟರಿಸ್ಟಿಕ್ಸು ಚೆನ್ನಾಗಿರುತ್ತೆ. ಮತ್ತು ಡಿ ಸಿ ಈಸ್ ನೆಸೆಸರಿ ಫಾರ್ ಸಮ್ ಟೈಪ್ಸ್ ಆಫ್ ಆರ್ಕ್ ವೆಲ್ಡಿಂಗ್, ಸರ್ಚ್ ಲೈಟ್ಸ್ ಆ್ಯಂಡ್ ಫಾರ್ ರನ್ನಿಂಗ್ ಆರ್ಕ್ ಲ್ಯಾಂಪ್ಸ್ ಫಾರ್ ದಿ ಸಿನಿಮಾ ಪ್ರೊಜೆಕ್ಟರ್ಸ್. ಅಂದರೆ ಈ ಡಿ ಸಿ ಕರೆಂಟ್ನ ಇನ್ನೊಂದಕ್ಕೆ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಒಂದು ಆರ್ಕ್ ವೆಲ್ಡಿಂಗ್ಗೆ ಯೂಸ್ ಮಾಡ್ತೀವಿ, ಮತ್ತು ಸರ್ಚ್ ಲೈಟ್ಗೆ ಯೂಸ್ ಮಾಡ್ತೀವಿ, ಆ್ಯಂಡ್ ರನ್ನಿಂಗ್ ಆರ್ಕ್ ಲ್ಯಾಂಪ್ಸ್. ಅಂದರೆ ರನ್ನಿಂಗ್ ಆರ್ಕ್ ಲ್ಯಾಂಪ್ಸ್ ಅಂತಂದರೆ ನೀವು ಈಗಿನ ಕಾಲದಲ್ಲಿ ನೋಡಿರ್ತೀರ ಎಲ್ಲಿ ಅಂತಂದರೆ, ನಾವು ಈ ಮದುವೆ ಸಮಾರಂಭಗಳಿಗೆ, ಅಂದರೆ ಮ್ಯಾರೇಜ್ ಫಂಕ್ಷನ್ಗಳಿಗೆ ಏನು ಮಾಡ್ತೀವಿ, ನಾವು ಲೈಟಿಂಗ್ಸ್ನ ಯೂಸ್ ಮಾಡಿರ್ತೀವಿ. ಅಂದರೆ ಇವಾಗಿನ ಕಾಲದಲ್ಲೆಲ್ಲ ಏನು ಮಾಡಿದ್ದಾರೆ, LEDಸ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ. ಬಟ್ ಮೊದಲ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ, ಅಂದರೆ ಹಳೆ ಕಾಲದಲ್ಲಿ ಓಲ್ಡನ್ ಡೇಸಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ, ಅದಕ್ಕೆ ಈ ಡಿ ಸಿ ಮೋಟ್ರನ್ನ ಯೂಸ್ ಮಾಡಿಕೊಂಡು ಲ್ಯಾಂಪ್ಸ್ ಏನಾಗ್ತಾಯಿತ್ತು, ಒಂದು ಕಡೆಯಿಂದ ಗ್ಲೋ ಹಾಕ್ಕೊಂಡೋಗಿ ಇನ್ನೊಂದು ಕಡೆಯಿಂದ ಆಫ್ ಆಗ್ತಾ ಬರ್ತಾ ಇತ್ತು. ಈ ಥರ ಅದನ್ನು ನಾವು ರನ್ನಿಂಗ್ ಆರ್ಕ್ ಲ್ಯಾಂಪ್ಸ್ ಅಂತ ಕರಿತೀವಿ. ಮತ್ತು ನಮಗೆ ಸಿನಿಮಾ ಪ್ರೊಜೆಕ್ಟರ್ಸಲ್ಲಿ ಸಹ ನಿಮ್ಗೆ ಏನು ಮಾಡ್ತೀವಿ, ಈ ಡಿ ಸಿ ಮೋಟರ್ಸ್ನ ಯೂಸ್ ಮಾಡ್ತೀವಿ. ಡಿ ಸಿ is essential for electroplating production of the copper, aluminum and other metal of the electrolysis, electric refining etc. ಅಂದರೆ ಮತ್ತೆ ಡಿ ಸಿ ಇನ್ನೇನಕ್ಕಪ್ಪ ಎಸೆನ್ಷಿಯಲ್ ಆಗಿರುತ್ತೆ ಅಂತಂದರೆ, ಎಲೆಕ್ಟ್ರೋಪ್ಲೇಟಿಂಗು ಮತ್ತು ಪ್ರೊಡಕ್ಷನ್ ಆಫ್ ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ, ಕಾಪರು ಮತ್ತು ಅಲ್ಯೂಮಿನಿಯಂನ ಪ್ರೊಡಕ್ಷನ್ ಮಾಡೋದಕ್ಕೆ, ಆ್ಯಂಡ್ ಅದರ್ ಮೆಟಲ್ ಎಲೆಕ್ಟ್ರಾಲಿಸಿಸ್ ಅಂತಂದರೆ ನಮಗೆ ಬ್ಯಾಟ್ರಿಗೆ ಸಂಬಂಧಪಟ್ಟಂಥ ಇದಕ್ಕೆ ಏನು ಮಾಡ್ತೀವಿ, ಪ್ರೊಡಕ್ಷನ್ ಮಾಡೋದಕ್ಕೆ, ಅದರ್ ಬೇರೆ ಮೆಟಲ್ಸ್ನ ಪ್ರೊಡಕ್ಷನ್ ಮಾಡೋದಕ್ಕೆ ನಾವು ಡಿ ಸಿನ ಯೂಸ್ ಮಾಡ್ಕೊತೀವಿ. ಡಿ ಸಿ ಈಸ್ ರಿಕ್ವೈರ್ಡ್ ಫಾರ್ ಆಪ್ರೇಟಿಂಗ್ ಟೆಲಿಫೋನ್, ರಿಲೇ ಸರ್ಕ್ಯೂಟ್ಸ್, ಸರ್ಕ್ಯೂಟ್ ಬ್ರೇಕರ್ಸ್, ಟೈಮ್ ಸ್ವಿಚಸ್ ಎಕ್ಸೆಟ್ರಾ. ಮತ್ತು ಡಿ ಸಿನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಏನಪ್ಪ ಅಂತಂದರೆ, ಟೆಲಿಫೋನ್ಸ್ ಆಪ್ರೇಟಿಂಗ್ ಆಗೋದಕ್ಕೆ, ಮತ್ತು ರಿಲೇಸ್ನ ವರ್ಕ್ ಆಗೋದಕ್ಕೆ, ಸರ್ಕ್ಯೂಟ್ ಬ್ರೇಕರ್ಸ್ನ ವರ್ಕ್ ಆಗೋದಕ್ಕೆ, ಮತ್ತು ಟೈಮ್ ಸ್ವಿಚಸ್ ಅಂದರೆ ನಮಗೆ ಇಷ್ಟು ಟೈಮ್ ಅಂತ ಇರ್ತದೆ, ಅಷ್ಟು ಟೈಮ್ಗೆ ಆ ಸ್ವಿಚಸ್ ವರ್ಕ್ ಆಗೋದಕ್ಕೆ ನಾವೇನು ಮಾಡ್ತೀವಿ, ಡಿ ಸಿನ ಯೂಸ್ ಮಾಡ್ತೀವಿ. ಮತ್ತು ಮೆಥಡ್ ಆಫ್ ಕನ್ವರ್ಷನ್ ಎ ಸಿ ಇಂಟು ಡಿ ಸಿ ಮೆಥಡ್ ಆಫ್ ಕನ್ವರ್ಷನ್ ಎ ಸಿ ಇಂಟು ಡಿ ಸಿ. ದ ಫಾಲೋಯಿಂಗ್ ಮೆಥಡ್ಸ್: ಮೆಥಡ್ಸ್ ಆಫ್ ಕನ್ವರ್ಷನ್ ಆಫ್ ಎ ಸಿ ಇಂಟು ಡಿ ಸಿ. ನಾವು ಎ ಸಿಯಿಂದ ಡಿ ಸಿಗೆ ಕನ್ವರ್ಷನ್ ಯಾವ ಥರ ಏನೇನು ಮೆಥಡಲ್ಲಿ ಕನ್ವರ್ಷನ್ ಮಾಡ್ತೀವಿ ಅಂತಂದರೆ, ದ ಫಾಲೋಯಿಂಗ್ ಮೆಥಡ್ಸ್ ಆರ್ ಯೂಸ್ಡ್ ಫಾರ್ ಕನ್ವರ್ಷನ್ ಎ ಸಿ ಇಂಟು ಡಿ ಸಿ. ಮೋಟರ್, ಫಸ್ಟ್ ಒನ್ ಮೋಟರ್ ಜನರೇಟರ್ ಸೆಟ್. ಅವಾಗಲೇ ಹೇಳಿದೆ ನಿಮಗೆ, ಮೋಟರ್ ಜನರೇಟರ್ ಸೆಟ್ ಅಂತ, ಅದನ್ನು MG ಸೆಟ್ ಅಂತ ಸಹ ಕರೀತಾರೆ, ಮತ್ತು ಮೋಟರ್ ಕನ್ವರ್ಟರ್ ಸೆಟ್ ಅಂತ ಕರೀತಾರೆ, ಮತ್ತು ರೋಟ್ರಿ ಆರ್ ಸಿಂಕ್ರನಸ್ ಕನ್ವರ್ಟರ್ ಅಂತ ಕರೀತಾರೆ,
ರೆಕ್ಟಿಫೈರ್ ಅಂತ ಬಂದಾಗ ಇದರಲ್ಲಿ ನಿಮಗೆ 4 ಟೈಪ್ ಬರ್ತದೆ. ಒಂದು ಬಂದು ಹಾಟ್ ಕ್ಯಾಥೋಡ್ ರೆಕ್ಟಿಫೈರು, ಮೆಟಲ್ ರೆಕ್ಟಿಫೈರು ಮತ್ತು ಎಲೆಕ್ಟ್ರಾಲಿಸಿಸ್ ರೆಕ್ಟಿಫೈರು, ಟಂಗರ್ ವ್ಯಾಲ್ಯೂ ರೆಕ್ಟಿಫೈರ್ ಅಂತ ಈ ಥರ 4 ಬರುತ್ತೆ. ಆ 4ರಲ್ಲಿ ನಾವು ಹೆಂಗೆ ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದನ್ನು, ಮತ್ತು ಇನ್ನೊಂದಿದೆ ಮತ್ತು ಮರ್ಕ್ಯೂರಿ ಆರ್ಕ್ ರೆಕ್ಟಿಫೈರ್ ಅಂತ ಒಂದು ಬರುತ್ತೆ. ಟೋಟಲ್ ಆಗಿ ನಾವು 4 ಮೆಥಡ್ನಲ್ಲಿ ಯೂಸ್ ಮಾಡ್ತೀವಿ. ಆ 4 ಮೆಥಡಲ್ಲಿ ಈ ಎಲೆಕ್ಟ್ರಾನಿಕ್ ಮೆಥಡ್ಸ್ ಅಂತ ಬಂದಾಗ ಅದರಲ್ಲಿ ನಮಗೆ ಏನು ಬರುತ್ತೆ, 5 ಮೆಥಡ್ಸ್ ಬರುತ್ತೆ. ಯಾವ್ಯಾವಪ್ಪ ಅಂತಂದರೆ ಮೆಟಲ್ ರೆಕ್ಟಿಫೈರು, ಎಲೆಕ್ಟ್ರೋಲೈಟ್ ರೆಕ್ಟಿಫೈರು, ಟಂಗರ್ ವ್ಯಾಲ್ಯೂ ರೆಕ್ಟಿಫೈಡು, ಮತ್ತು ಮರ್ಕ್ಯೂರಿ ಆರ್ಕ್ ರೆಕ್ಟಿಫೈರು ಮತ್ತು ಹಾಟ್ ಕ್ಯಾಥೋಡ್ ರೆಕ್ಟಿಫೈಡ್ ಅಂತ 4 ಮೆಥಡ್ನಲ್ಲಿ ನಾವೇನು ಮಾಡ್ತೀವಿ, ರೆಕ್ಟಿಫೈರ್ಸ್ನ ಮಾಡ್ತೀವಿ. ಫಸ್ಟ್ ಒನ್ ಬಂದು ನಮ್ಗೇನು ಬರುತ್ತೆ, ಮೋಟರ್ ಜನರೇಟರ್ ಸೆಟ್ ಅಂತ ಹೇಳ್ತೀವಿ. ಏನಪ್ಪ ಮೋಟರ್ ಜನರೇಟರ್ ಸೆಟ್ ಅಂದರೆ ಯಾವ ಥರ ಇರುತ್ತೆ, ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಫಸ್ಟು ಮೋಟರ್ ಜನರೇಟರ್ ಸೆಟ್ ಅಂತಂದರೆ ಎ ಕಂಬೈನ್ ಆಫ್ DC ಜನರೇಟರ್ ಆ್ಯಂಡ್ ಆ್ಯನ್ AC ಮೋಟಾರ್ ಈಸ್ ಕಾಲ್ಡ್ ಎ ಮೋಟಾರ್ ಜನರೇಟರ್ ಸೆಟ್. ಅಂದರೆ ಇದು ಹೆಂಗಿರುತ್ತಪ್ಪ ಅಂತಂದರೆ ಎ ಕಾಂಬಿನೇಷನ್ ಆಫ್, ಅಂದರೆ ಎರಡನ್ನ ಕಾಂಬಿನೇಷನ್ ಮಾಡ್ತಕ್ಕಂಥದ್ದು. ಒಂದು DC ಜನರೇಟರು ಮತ್ತು ಒಂದು AC ಮೋಟರ್ನ ಏನು ಮಾಡ್ತೀವಿ, ಕಾಂಬಿನೇಷನ್ ಮಾಡಿ ನಾವೇನು ಮಾಡ್ತೀವಿ, ಜನರೇಟರ್ನ ಮಾಡ್ತಕ್ಕಂಥದ್ದು. ಅದನ್ನು ನಾವೇನಂತ ಕರಿತೀವಿ, ಟೋಟಲ್ ಆಗಿ ಮೋಟಾರ್ ಜನರೇಟರ್ ಸೆಟ್ ಅಂತ ಕರಿತೀವಿ. ಇನ್ ದ MG set either 2 machines are coupled mechanically or belted used to couple their pulleys. ಅಂದರೆ ಈ 2 ಮಿಷಿನ್ನ ನಾವು ಯಾವ ಥರ ಕಾಂಬಿನೇಷನ್ ಮಾಡ್ತೀವಪ್ಪ ಅಂತಂದರೆ ಮೆಕ್ಯಾನಿಕಲಿ ಅಥವಾ ಬೆಲ್ಟ್ನ ಯೂಸ್ ಮಾಡಿ ಅಥವಾ ಪುಲ್ಲೀಸ್ನ ಕಪಲ್ ಮಾಡಿ ಏನು ಮಾಡ್ತೀವಿ, ನಾವು ಇವೆರಡನ್ನ ಕಾಂಬಿನೇಷನ್ ಮಾಡ್ತೀವಿ. ಆ್ಯಂಡ್ ಈ ಇಂಡಕ್ಷನ್ ಆರ್ ಸಿಂಕ್ರನಸ್ ಟೈಪ್ ಮೋಟರ್ ಆಪರೇಟೆಡ್ ವಿತ್ 3-phase ಸಪ್ಲೈ ಆ್ಯಂಡ್ motor drives the DC generator which produces DC. The generator may be of the DC shunt or compound type. ಅಂದರೆ ಇದಕ್ಕೆ ನಾವು ಏನು ಮಾಡ್ತೀವಿ, AC ಮೋಟ್ರಿಗೆ ಯಾವ ಮೋಟ್ರನ್ನ AC 3-phase ಇಂಡಕ್ಷನ್ ಮೋಟ್ರು ಅಥವಾ ಸಿಂಕ್ರನಸ್ ಮೋಟ್ರ್ ಟೈಪ್ನ ನಾವೇನು ಮಾಡ್ತೀವಿ, ಈ DC ಜನರೇಟರ್ಗೆ ಕಪಲ್ ಮಾಡ್ತೀವಿ. ಕಪಲ್ ಮಾಡಿದಾಗ ಆ AC ಮೋಟರ್ ಏನಾಗುತ್ತೆ, ನಿಮಗೆ DC ಜನರೇಟರ್ನ ತಿರುಗಿಸಿದಾಗ ನಿಮ್ಗೆ ಅದರಲ್ಲಿ DC ಜನರೇಟರ್ ಆಗುತ್ತೆ. ನೋಡಿ ಇಲ್ಲಿ ಆ ಫಿಗರು ಕೊಟ್ಟಿದ್ದಾನೆ. AC ಮೋಟಾರ್ ಒಂದು ಕಡೆ ಇದೆ, DC ಜನರೇಟರ್ನ ಒಂದು ಕಡೆ ಇದೆ. ಅವೆರಡನ್ನೂ ಏನು ಮಾಡಿದ್ದಾನೆ, ಕಪಲ್ ಮಾಡಿದ್ದಾನೆ. ಕಪಲ್ ಮಾಡಿದಾಗ ನಾವು ಇಲ್ಲಿ AC ಸಪ್ಲೈನ ಕೊಟ್ಟು ಈ ಮೋಟ್ರನ್ನ ರನ್ ಮಾಡಿದಾಗ ಈ AC ಮೋಟ್ರ್ ಏನು ಮಾಡುತ್ತೆ, ನಿಮಗೆ DC ಜನರೇಟರ್ನ ರನ್ ಮಾಡುತ್ತೆ. ಆವಾಗ ಈ DC ಜನರೇಟ್ರಲ್ಲಿ ಏನಾಗುತ್ತೆ, ನಿಮಗೆ DC ಸಪ್ಲೈ ಪ್ರೊಡ್ಯೂಸ್ ಆಗಿ ನಿಮಗೆ ಔಟ್ಪುಟ್ ಬರುತ್ತೆ. ನಾವು ಈ DC ಜನರೇಟರ್ ಏನು ಬರುತ್ತೆ, ಈ DC ಜನರೇಟರ್ನ ನಾವು ಯಾವುದನ್ನು ಯೂಸ್ ಮಾಡ್ತೀವಪ್ಪ ಅಂದರೆ DC ಶಂಟ್ ಆರ್ ಕಾಂಪೌಂಡ್ ಜನರೇಟರ್ನ ನಾವು ಯೂಸ್ ಮಾಡ್ಕೊತೀವಿ. ಏನಕ್ಕೋಸ್ಕರ, ನಮ್ಮ DC ಸಪ್ಲೈ ಬೇಕಾಗಿರೋದಕ್ಕೋಸ್ಕರ DC ಶಂಟ್ ಆರ್ ಕಾಂಪೌಂಡ್ ಜನರೇಟರ್ನ ಯೂಸ್ ಮಾಡಿರ್ತೀವಿ. ಇದರಿಂದ ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಆ್ಯಸ್ ದಿ ಮೋಟಾರ್ ಈಸ್ ಸ್ಟಾರ್ಟೆಡ್ ದ DC ವಿಲ್ ಬಿ ಅವೈಲೇಬಲ್. ಅಂದರೆ ನಾವು ಫಸ್ಟ್ ಮೋಟ್ರನ್ನ ಸ್ಟಾರ್ಟ್ ಮಾಡಿದರೆ ನಮಗೆ DC ಏನಾಗುತ್ತೆ, ಬರುತ್ತೆ. ಮತ್ತು ದ ಅರೇಂಜ್ಮೆಂಟ್ ಈಸ್ ಸಿಂಪಲ್. ಇದರಲ್ಲಿ ಅರೇಂಜ್ಮೆಂಟ್ ಏನಾಗುತ್ತೆ, ನಮಗೆ ಸಿಂಪಲ್ ಆಗಿರುತ್ತೆ. ಮತ್ತು ದ DC ವೋಲ್ಟೇಜ್ ಈಸ್ ನಾಟ್ ಎಫೆಕ್ಟೆಡ್ ಬೈ ದಿ ವೇರಿಯೇಷನ್ ಇನ್ ದಿ AC ವೋಲ್ಟೇಜ್. ಅಂದರೆ ಈ DC ವೋಲ್ಟೇಜ್ ಏನಿರುತ್ತೆ ಎಫೆಕ್ಟೆಡ್, ಅಂದರೆ AC ವೋಲ್ಟೇಜ್ ವೇರಿಯೇಷನ್ ಆದಾಗ DC ವೋಲ್ಟೇಜ್ ನಮಗೆ ವೇರಿಯೇಷನ್ ಆಗೋದಿಲ್ಲ. ಮತ್ತು ಡಿಸಡ್ವಾಂಟೇಜಸ್ ಏನಪ್ಪ ಅಂತಂದರೆ, ದ ಮೋಟರ್ ಈಸ್ ಕಾಸ್ಟ್ಲಿ ಬಿಕಾಸ್ ಇಟ್ ರಿಕ್ವೈರ್ಸ್ 2 ಸಪ್ರೇಟ್ ಮಿಷಿನ್ಸ್. ಅಂದರೆ ಈ ಮೆಥಡ್ ಏನಾಗುತ್ತೆ, ನಮಗೆ ಕಾಸ್ಟ್ಲಿ ಆಗುತ್ತೆ. ಯಾಕಪ್ಪ ಕಾಸ್ಟ್ಲಿ ಆಗುತ್ತೆ ಅಂತಂದರೆ, ಇದರಲ್ಲಿ 2 ಮಿಷಿನ್ಸ್ನ ನಾವು ಕಪಲ್ ಮಾಡಬೇಕು, 2 ಮಿಷಿನ್ಸ್ನ ತಗೋಬೇಕಾಗತ್ತೆ. ಅದರಿಂದ ಇದೇನಾಗುತ್ತೆ, ನಮಗೆ ಕಾಸ್ಟ್ಲಿ ಬೀಳುತ್ತೆ. ಮತ್ತು ಇಟ್ ಹ್ಯಾಸ್ ಲೋ ಎಫಿಷಿಯನ್ಸಿ. ಅಂದರೆ ಇದರಲ್ಲಿ ನಮಗೆ ಎಫಿಷಿಯನ್ಸಿ ಏನಾಗುತ್ತೆ, ಕಡಿಮೆ ಬರುತ್ತೆ. ಇಟ್ಸ್ ಕಂಟ್ರೋಲಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಈಸ್ ಎಕ್ಸ್ಪೆನ್ಸಿವ್. ಅಂದರೆ ಇದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಮೇಂಟೆನೆನ್ಸ್ ಮಾಡೋದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ.
ಮತ್ತು ಇದು ಇಟ್ಸ್ ಪ್ರೊಡ್ಯೂಸಸ್ ಮೋರ್ ನಾಯ್ಸ್, ಅಂದರೆ ಈ ಮಿಷಿನ್ ಏನು ಮಾಡುತ್ತೆ ನಿಮಗೆ ನಾಯ್ಸ್ ಜಾಸ್ತಿ ಮಾಡುತ್ತೆ, ಅಂದರೆ ಶಬ್ದ ಜಾಸ್ತಿ ಇರುತ್ತೆ. ಇಟ್ ಆಕ್ಯುಪೈಸ್ ಸಫಿಷಿಯೆಂಟ್ ಸ್ಪೇಸ್ ಅಂಡ್ ರಿಕ್ವೈರ್ಸ್ ಎ ಫೌಂಡೇಶನ್, ಅಂದರೆ ಈ ಮಿಷಿನ್ಸ್ನ ನಾವು ಫಿಕ್ಸ್ ಮಾಡಬೇಕು ಅಂತಂದರೆ ಸಫಿಷಿಯೆಂಟ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಜಾಗನೂ ಜಾಸ್ತಿ ಇರುತ್ತೆ, ಮತ್ತು ಏನಪ್ಪ ಅಂತಂದರೆ ಇದಕ್ಕೆ ಮಿನಿಮಮ್ ಫೌಂಡೇಶನ್ನ ನಾವು ಹಾಕ್ಲೇಬೇಕಾಗುತ್ತೆ. ಮತ್ತು ಮೋಟರ್ ಕನ್ವರ್ಟರ್ ಸೆಟ್ ಅಂತ ಹೇಳ್ತೀವಿ. ಮೋಟರ್ ಕನ್ವರ್ಟರ್ ಸೆಟ್ ಅಂತ ಬಂದಾಗ ಈ ಮೋಟರ್ ಕನ್ವರ್ಟರ್ ಸೆಟ್ ಈಸ್ ಕಂಬೈನ್ಡ್ ಫ್ರಮ್ ದಿ ಮೋಟರ್ ಅಂಡ್ ಜನರೇಟರ್ ವಿಚ್ ಆರ್ ಕಪಲ್ಡ್ ಎಲೆಕ್ಟ್ರಿಕಲಿ ಅಂಡ್ ಮೆಕ್ಯಾನಿಕಲಿ ಟು ಮೇಕ್ ದಿ ಶೇಪ್ ಆಫ್ ಸಿಂಗಲ್ ಮಿಷಿನ್. ಅಂದರೆ ಈ ಮೋಟರ್ ಕನ್ವರ್ಟರ್ ಸೆಟ್ಟಲ್ಲಿ ಏನಾಗುತ್ತೆ ಅಂತಂದರೆ ಇದು ಎಲೆಕ್ಟ್ರಿಕಲಿ ಮತ್ತು ಮೆಕ್ಯಾನಿಕಲಿ ಎರಡೂ ಒಂದೇದ್ರಲ್ಲಿ ಕಂಬೈಂಡ್ ಆಗಿರುತ್ತೆ. ಅಂದರೆ ಅದು ಸಿಂಗಲ್ ಮಿಷಿನ್ನು, ಆ ಸಿಂಗಲ್ ಮಿಷಿನ್ನಲ್ಲಿ ಎರಡೂ ಒಂದೇದ್ರಲ್ಲಿ ಕಂಬೈಂಡ್ ಆಗಿರುತ್ತೆ. ಹೆಂಗಿರುತ್ತಪ್ಪ ಅಂತಂದರೆ ಒನ್ ಸೈಡ್ ಆಫ್ ದಿ ಶಾಫ್ಟ್ ಈಸ್ ಮೌಂಟೆಡ್ ವಿತ್ ಆನ್ ಇಂಡಕ್ಷನ್ ರೋಟರ್ ಆ್ಯಂಡ್ 3 slip rings, while the other side of the shaft is mounted with the armature winding and a commutator. The stator consists of the 3-phase commutator. The stator consists of a 3-phase winding in one side and other DC field pole winding in the other side. ಅಂದರೆ ಇದು ಒಂದೇ ಮಿಷಿನ್ನಲ್ಲಿ ಏನಾಗಿರುತ್ತೆ ಎ ಸಿ ಮತ್ತು ಡಿ ಸಿ ಎಲೆಕ್ಟ್ರಿಕಲಿ ಮತ್ತು ಮೆಕ್ಯಾನಿಕಲಿ ಎರಡೂ ಒಂದೇದ್ರಲ್ಲೇ ಮಾಡಿರೋದ್ರಿಂದ ನಾವಿದು ಮೋಟರ್ ಕನ್ವರ್ಟರ್ ಸೆಟ್ ಅಂತ ಹೇಳ್ತೀವಿ. ಇದು ಯಾವ ಥರ ಇರುತ್ತಪ್ಪ ಅಂತಂದರೆ ಒಂದು ಸೈಡ್ ಏನು ಮಾಡಿರ್ತಾನೆ ನೋಡಿ ಇಲ್ಲಿ ಕೊಟ್ಟಿದ್ದಾನೆ, ಒನ್ ಸೈಡ್ ಆಫ್ ದಿ ಶಾಫ್ಟ್ ಈಸ್ ಮೌಂಟೆಡ್ ಇಂಡಕ್ಷನ್ ಮೋಟರ್ ಆ್ಯಂಡ್ 3 slip rings. ಅಂದರೆ ಒಂದು ಸೈಡ್ ಆ ಮೋಟ್ರ್ನಲ್ಲಿ ಎರಡು ಭಾಗ ಇರುತ್ತೆ. ಒಂದು ಭಾಗದಲ್ಲಿ ಏನು ಮಾಡಿರ್ತಾನೆ ನಮಗೆ 3 phase ವೈಂಡಿಂಗ್ನ ಮತ್ತು 3 slip ringsನ ಯೂಸ್ ಮಾಡಿರ್ತಾನೆ. ಇನ್ನು ಅದರ್ ಸೈಡ್ ಶಾಫ್ಟ್ ಏನಾಗಿರುತ್ತೆ ಅಂತಂದರೆ ಆರ್ಮೇಚರ್ ವೈಂಡಿಂಗು ಮತ್ತು ಕಾಮುಟೇಟರ್. ಅಂದರೆ ಎರಡು ಸೈಡ್ ಇರ್ತದಲ್ಲ, ಒಂದು ಸೈಡ್ ಬಂದು 3 phase ವೈಂಡಿಂಗು ಮತ್ತು ಸ್ಲಿಪ್ ರಿಂಗ್ಸ್ ಇರುತ್ತೆ, ಇನ್ನೊಂದು ಸೈಡ್ ಏನಾಗಿರುತ್ತೆ ಆರ್ಮೇಚರ್ ವೈಂಡಿಂಗು ಮತ್ತು ಶಾಫ್ಟ್ ಈ ಥರ ಇರುತ್ತೆ. The motor side 3-phase winding is connected star, while the rotor of the side wound with a 12-phase winding. The 3-phase of the rotor winding are connected 3-phase starting rheostat through a slip ring. So as to run like a slip ring induction motor, its 12 terminals are connected to the armature and equal distance, while the armature is connected to a commutator. ಅಂದರೆ ಈ ಮೋಟರ್ ಸೈಡ್ ಏನಾಗಿರುತ್ತೆ ನಿಮಗೆ 3 phase ವೈಂಡಿಂಗ್ ಇರುತ್ತೆ. ಆ 3 phase ವೈಂಡಿಂಗ್ ಏನಾಗಿರುತ್ತೆ 3 phase ವೈಂಡಿಂಗು ಸ್ಟಾರ್ ಕನೆಕ್ಷನ್ನಲ್ಲಿ ಕನೆಕ್ಟ್ ಮಾಡಿರ್ತಾನೆ. ದ ರೋಟರ್ ಆಫ್ ದಿ ಸೈಡ್ ವೂಂಡ್ ವಿತ್ ಎ 12 phase ವೈಂಡಿಂಗ್. ಅಂದರೆ ಇದರಲ್ಲಿ ಏನು ಮಾಡಿರ್ತಾನೆ ರೋಟರ್ ವೈಂಡಿಂಗ್ ಏನಿರುತ್ತೆ ಅದು 12 phase ವೈಂಡಿಂಗ್ ಇರುತ್ತೆ. ದ 3 phase ಆಫ್ ದಿ ರೋಟರ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಟು ಎ 3 phase ಸ್ಟಾರ್ಟಿಂಗ್ ರಿಯೋಸ್ಟಾಟ್. ಅಂದರೆ ಈ 3 phase ವೈಂಡಿಂಗ್ ಏನಿರುತ್ತೆ ಅದನ್ನು ಸ್ಟಾರ್ಟಿಂಗ್ ರಿಯೋಸ್ಟಾಟ್ಗೆ ನಾವು ಕನೆಕ್ಟ್ ಮಾಡಿರ್ತೀವಿ. ಮತ್ತು ಥ್ರೂ ಎ 3 slip rings, ಅಂದರೆ ಸ್ಲಿಪ್ ರಿಂಗ್ಸ್ ಮುಖಾಂತರ ಸ್ಟಾರ್ಟಿಂಗ್ ರಿಯೋಸ್ಟಾಟ್ಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ಆ್ಯಸ್ ಟು ರನ್ ಇಟ್ ಲೈಕ್ ಎ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್. ಅಂದರೆ ಇದು ಯಾವ ಥರ ನಮಗೆ ರನ್ ಆಗುತ್ತೆ ಅಂತಂದರೆ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟ್ರ್ ಥರ ರನ್ ಆಗುತ್ತೆ. ಇಟ್ಸ್ 12 terminals ಆರ್ ಕನೆಕ್ಟೆಡ್ ಟು ದಿ ಆರ್ಮೇಚರ್ ವೈಂಡಿಂಗ್. ಅಂದರೆ ಇದರಲ್ಲಿ ಏನಾಗಿರುತ್ತೆ 12 ಟರ್ಮಿನಲ್ಸು ಆರ್ಮೇಚರ್ ವೈಂಡಿಂಗ್ಗೆ ಕನೆಕ್ಟ್ ಆಗಿರುತ್ತೆ. ಆ ಆರ್ಮೇಚರ್ ವೈಂಡಿಂಗ್ಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ಒಂದೇ ಈಕ್ವಲ್ ಡಿಸ್ಟೆನ್ಸಲ್ಲಿ ಕನೆಕ್ಟ್ ಮಾಡ್ತೀವಿ. ನೋಡಿ ಇಲ್ಲಿ ಕೊಟ್ಟಿದ್ದಾನೆ 1 2 3 4 5 6 7 8 9 10 11 12 ಈ ಥರ ಏನಾಗಿರುತ್ತೆ 12 ವೈಂಡಿಂಗ್ನ ಈಕ್ವಲ್ ಡಿಸ್ಟೆನ್ಸಲ್ಲಿ ಮಾಡಿರ್ತಾನೆ. ಒಂದು ನೋಡಿ ಎಲ್ಲಾನು ಏನು ಮಾಡಿರ್ತಾನೆ ನಿಮಗೆ ಆರ್ಮೇಚರ್ಗೆ ಕನೆಕ್ಟ್ ಮಾಡಿರ್ತಾನೆ. When the stator is connected 3-phase supply, then the motor start function slip rings induction motor. ಅಂದರೆ ನಾವು ಏನು ಮಾಡ್ತೀವಿ